ಮಾನ್ಯ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸ್ಟೇಟ್ ಮಿನಿಸ್ಟರ್ ಆದಂಥ MSME ಮಿನಿಸ್ಟರ್ ಆದಂಥ ಶೋಭಾ ಕರಂದ್ಲಾಜೆಯವರು ಈಗ ಆಲ್ರೆಡಿ ಇದನ್ನು ಚಾಲನೆ ಮಾಡಿದ್ರು. ಸುಮಾರು 250 ಸ್ಟಾಲ್ ಉಳ್ಳ ಈ ಒಂದು ಕಾರ್ಯಕ್ರಮ. ಇದರಲ್ಲಿ ಈಗ ಸೆಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸುಮಾರು 8 ಸೆಷನ್ಸ್ ಇದೆ ಇವತ್ತು ನಾಳೆ ನಾಡಿದ್ದು ಸೇರಿ 8 ಸೆಷನ್ನು. ಇದರಲ್ಲಿ ಮೊದಲನೇದಾಗಿ ಪಾಲಿಸಿ ಮೇಕಿಂಗು, ಎರಡನೇದಾಗಿ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಬೇಕಾದಂತಹ ಅವರಲ್ಲಿರುವಂತಹ ಏನೇನು ಸ್ಕೀಮ್ಸ್ ಇದೆ ಅದನ್ನು ಎಷ್ಟೋ ಜನಕ್ಕೆ ತಿಳಿದೇ ಇರೋದನ್ನು ಆ ಸ್ಕೀಮ್ಸು ಅದರಿಂದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಚರ್ಚೆ. ಇದರ ನಂತರ ವೆಂಡರ್ ಡೆವಲಪ್ಮೆಂಟ್, ಅಂದರೆ ಭಾಳಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅವರು ನಮ್ಮಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರದ್ದೇ ಆದಂಥ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ವೆಂಡರ್ ರಿಕ್ವೈರ್ಮೆಂಟಲ್ಲಿ ರಿಜಿಸ್ಟ್ರೇಷನ್ ಸಹ ಮತ್ತು ವೆಂಡರ್ ಡೆವಲಪ್ಮೆಂಟ್ಗೆ ಏನು ಪ್ರೊಸೀಜರ್ ಅನ್ನೋದನ್ನ ಅದ್ರ ಬಗ್ಗೆ ಚರ್ಚೆ. ನಂತರ ಇದಾದ ನಂತರ ನಮ್ಮಲ್ಲಿ ಸ್ಟಾರ್ಟಪ್ಸ್ ಏನು ಅವ್ರಿಗೆ ಸ್ಟಾರ್ಟಪ್ಸ್ಗೆ ಬೆನಿಫಿಟ್ಸ್ ಏನಿದೆ, ಫ್ಯೂಚರ್ ಸ್ಟಾರ್ಟಪ್ಸ್ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನೊಂದು ಸೆಷನಲ್ಲಿ ಈಗ ಆಲ್ರೆಡಿ ಇರುವಂತಹ ಅಂದರೆ ಗ್ಲೋಬಲ್ ಬಿಸ್ನೆಸ್ ಆಗ್ತಾ ಇರುವಂಥ ಈ MSMEಗೆ ಮುಂದೆ ನಾವು ಗ್ಲೋಬಲ್ ಮಾರ್ಕೆಟ್ಗೆ ಕಾಂಪಿಟೇಟಿವ್ ಆಗಬೇಕಂದ್ರೆ ಹೇಗೆ ಬೆಳೀಬೇಕು, ಏನು ಫೆಸಿಲಿಟೀಸ್ ನಮ್ಮಲ್ಲಿರಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದ್ರ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅಡ್ವಾಂಟೇಜ್ ಏನಿದೆ ಅನ್ನೋ ಒಂದು ಬಗ್ಗೆ ತಿಳುವಳಿಕೆಗಳನ್ನು ಕೊಡುವಂಥ ಈ ಚರ್ಚೆಗಳಲ್ಲಿ ಮತ್ತು MSME ಭಾಗಕ್ಕೆ ಮಾರ್ಕೆಟಿಂಗ್ ಸಪೋರ್ಟ್ಸ್ ಇರುವಂತಹ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಚರ್ಚೆ ಮತ್ತು ಸಂವಾದವನ್ನು ಇವತ್ತು ನಾಳೆ ನಾಡ್ದು 3 ದಿವಸಕ್ಕೆ ಏರ್ಪಡೆ ಮಾಡಿದ್ದೀವಿ. ವೇದಿಕೆಯಲ್ಲಿ ನಾವು ಅವ್ರನ್ನ ಫಸ್ಟು ಗೆಸ್ಟಾಗಿ ಬನ್ನಿ ಅಂತ ಕೇಳಿದ್ವಿ. ಇದು ಮತ್ತು ಒಂದು 2 ಕಾರ್ಯಕ್ರಮ, ಇದು ಮತ್ತು ಆಗ್ರಿಟೆಕ್ ಅಂತ 2 ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ಮೆಸೇಜ್ನ ಕಳಿಸಿದ್ದಾರೆ. ಅಂದರೆ ಕಾರ್ಯಕ್ರಮ ಇದು ಒಳ್ಳೆಯದು. ಈ MSME ಗ್ರೋತ್ ನಮಗೆ ಈ ಎಕಾನಮಿ ಗ್ರೋತ್ ಆಗಲಿಕ್ಕೆ ಈಗ 4ನೇ ಸ್ಥಾನದಲ್ಲಿ ಏನಿದ್ದೀವಿ, 4 ಸ್ಥಾನ ಮತ್ತೆ ಹೆಚ್ಚು ಬೆಳೀಲಿಕ್ಕೆ MSME ಬೇಕಾಗಿದೆ. ಮತ್ತು ಹೊತ್ತು ಕೊಟ್ಟಿದ್ದೇನೆಂದರೆ ಈಗ ಆಲ್ರೆಡಿ ನಮಗೆ ನಾವು ಡಿಫೆನ್ಸ್ ಇದರಲ್ಲಿ ಸೆಕ್ಟರಲ್ಲಿ ಈಗ ಆಲ್ರೆಡಿ 26% ನಮಗೆ ಏನು ಆರ್ಡರ್ಸ್ ಇವಾಗ ಏನು ಹೊರ ದೇಶದಿಂದ ಬರ್ತಾ ಇದೆ ಗ್ಲೋಬಲ್ ಬರ್ತೀನಿ, ಆ ಗ್ಲೋಬಲ್ ಮಾರ್ಕೆಟ್ಗೆ ಕಾಂಪಿಟೇಷನ್ಗೆ ನಾವು ಹೇಗೆ ಬೆಳಿಬೇಕು, ಹೇಗೆ ಇನ್ಫ್ರಾಸ್ಟ್ರಕ್ಚರ್ ತಗೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಅದು ಸಹ ಇದೆ. ಇದನ್ನೆಲ್ಲ ನಾವು ಹೇಳಿದಕ್ಕೋಸ್ಕರ ಅವ್ರಿಗೂ ಭಾಳ ಸಂತೋಷ ಆಗಿ ಆ ಮೆಸೇಜ್ನ ನಮಗಿದು ಮಾಡಿ ಗ್ಲೋಬಲ್ ಮಾರ್ಕೆಟ್, ಗ್ಲೋಬಲ್ ಬಿಸ್ನೆಸ್ ನೋಡಬೇಕು, ಗ್ಲೋಬಲ್ಗೆ ಏನು ಕ್ವಾಲಿಟಿ ಬೇಕು, ಏನು ಅಪ್ಗ್ರೇಡೇಷನ್ ಮಾಡಬೇಕು, ಇದಕ್ಕೆ ಫೆಸಿಲಿಟೇಷನ್ಸ್ ನಮ್ಮಲ್ಲಿ ಇರುವಂಥದ್ದನ್ನು ನಾವು ಅಪ್ಗ್ರೇಡ್ ಮಾಡುವಂಥ ಸಿಸ್ಟಮ್ನ ಇದ್ರ ಬಗ್ಗೆ ಚರ್ಚೆ. ಥ್ಯಾಂಕ್ ಯು. ನಾವು ಬಂದು ಆಲ್ ಕೈಂಡ್ಸ್ ಆಫ್ ಮೆಷಿನ್ಸ್ನ ಫಿಲ್ ಯಾವುದೇ ಲಿಕ್ವಿಡ್ ನಿಮ್ಮ ಹತ್ರ ಇದ್ದರೆ ಅದನ್ನ ಫಿಲ್ ಮಾಡಿ, ಅದನ್ನು ಕ್ಯಾಪ್ ಮಾಡಿ, ಅದನ್ನು ಲೇಬಲ್ ಕೂಡ ಮಾಡಿ, ಅದನ್ನು ಪ್ಯಾಕಿಂಗ್ ಮಾಡುವಂಥ ಮೆಷಿನ್ಸ್ ಮಾಡ್ತೀವಿ. ನಾವು ಸೆಮಿ ಆಟೋಮ್ಯಾಟಿಕ್ ಆ್ಯಸ್ ವೆಲ್ ಆಸ್ ಆಟೋಮ್ಯಾಟಿಕ್ 2 ವೇರಿಯಂಟಲ್ಲೂ ಮಾಡ್ತೀವಿ. ಆಟೋಮ್ಯಾಟಿಕಲ್ಲಿ ನಮ್ಮ ಹತ್ರ ಆಲ್ ಕೈಂಡ್ಸ್ ಆಫ್ ಕ್ಯಾಪ್ಸ್ ಇದೆ. ಕ್ಯಾಪ್ಸಲ್ಲಿ ನಮ್ಮ ಹತ್ರ ಬೇಜಾಂತ ಕ್ಯಾಪ್ಸ್ ಬರುತ್ತೆ, ಅಲ್ಯೂಮಿನಿಯಂ ಕ್ಯಾಪ್ಸ್ ಬರುತ್ತೆ, ಕ್ರೌನ್ ಕ್ಯಾಪ್ ಬರುತ್ತೆ, ಲಕ್ ಕ್ಯಾಪ್ ಬರುತ್ತೆ, ಗೋಲಾ ಕ್ಯಾಪ್ಸ್ ಬರುತ್ತೆ. ಎಲ್ಲ ಥರದ ಕ್ಯಾಪ್ಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ. ಫಿಲ್ಲಿಂಗಿಗೆ ಬಂದರೆ ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ, ಗ್ಲಾಸ್ ಬಾಟ್ಲ್ ಆಗಲಿ, ಯು ಕ್ಯಾನ್ ಬಾಟ್ಲ್ ಎನಿ ಬಾಟ್ಲಿನ ಮೆಷಿನ್ಸ್ ರೈಟ್ ಫ್ರಮ್ 30 ml ಅಪ್ ಟು 1 ಲೀಟರ್ ತನಕ ನೀವು ಪ್ಯಾಕ್ ಮಾಡ್ಬೋದು ನಮ್ಮ ಹತ್ರ. ನಮ್ಮ ಮೆಷಿನ್ಸ್ ಆಗಲೇ ಬಿಸ್ಲರಿ, ಹಿಮಾಲಯ, ಡಿಯೇಜಿಯೋ, ಪರ್ನಾಡ್ ರಿಕಾರ್ಡ್, ಬ್ರಿಟಾನಿಯಾ, ಬೇರೆ ಇಂಥ ಹಲವಾರು ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಆಗಲೇ ವರ್ಕ್ ಮಾಡ್ತಾ ಇದೆ. ಸೊ ನಮ್ಮ ಹತ್ರ ನಿಮಗೆ ಕಂಪ್ಲೀಟ್ ಎಂಡ್-ಟು-ಎಂಡ್ ಸೊಲ್ಯೂಷನ್ ಸಿಗುತ್ತೆ, ರೈಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್ ಅಪ್ ಟು ಪ್ಯಾಕಿಂಗ್ ಇಟ್ ಆ್ಯಂಡ್ ಸೆಂಡಿಂಗ್ ಇಟ್ ಔಟ್. ಸೊ ವಿ ಮ್ಯಾನುಫ್ಯಾಕ್ಚರ್ ಕಂಪ್ಲೀಟ್. ಸರ್, ನಮ್ಮ ಹತ್ರ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ 900 ಕಸ್ಟಮರ್ಸ್ ಇದ್ದಾರೆ. ನಾವು ಇಂಡಿಯಾ ಒಂದೇ ಅಲ್ಲದೆ ಫಾರಿನ್ಗೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ 48 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಔಟ್ಸೈಡ್ ಇಂಡಿಯಾದಲ್ಲಿ ನಮ್ಮ ಹತ್ರ ಆಲ್ಮೋಸ್ಟ್ ಕ್ಲೋಸ್ ಟು 800-900 ಕಸ್ಟಮರ್ ಬೇಸ್ ಇದೆ. ಟರ್ನ್ ಓವರ್ ಎಷ್ಟಿದೆ ಸರ್? ಟರ್ನ್ ಓವರ್ ಇಲ್ಲಿ ಡಿಸ್ಕೌಸ್ ಮಾಡೋಕ್ಕಾಗಲ್ಲ ಸರ್. ಮಾರುತಿ ಸರ್, ಪೀನ್ಯಾ ಸರ್, ಪೀನ್ಯಾ ಫಸ್ಟ್ ಕ್ರಾಸ್ ಅಲ್ಲಿ ನಮ್ಮ ಕಂಪ್ನಿ ಇದೆ, ರೈಟ್ ನೆಕ್ಸ್ಟ್ ISR. ಥ್ಯಾಂಕ್ ಯು ಸರ್.